Good morning friends. Today's topic is ages. Already ನಾವು ಪ್ರೀವಿಯಸ್ ಕ್ಲಾಸ್ ಇಂದ ವಯಸ್ಸಿನ ಮೇಲೆ ಯಾವ ತರ ಪ್ರಶ್ನೆಗಳು ಬರುತ್ತೆ ಅವನ್ನೆಲ್ಲ ನೋಡ್ತಾ ಇದ್ದೀವಿ. ಅದನ್ನ ಮುಂದುವರೆದ ಭಾಗವಾಗಿ ಈಗ ರೇಷಿಯಲ್ ಕೊಟ್ಟಿದ್ದಾಗ ಏಜಸ್ ನ ಯಾವ ತರ ಫೈಂಡ್ ಔಟ್ ಮಾಡೋದು ಅದನ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, the ratio of the age of 3 person is 5:3:4. 9 years before total age of them here 69. Okay, what is the present age of the elder one? ದೊಡ್ಡವನು ವಯಸ್ಸು ಎಷ್ಟು ಅಂತ. ಓಕೆನಾ, 3 ಜನ ಇದ್ದಾರೆ ಅಂತಪ್ಪ. ಎಷ್ಟು ಜನ ಇದ್ದಾರೆ? ಒಬ್ಬನ ವಯಸ್ಸಿನ ಅನುಪಾತ ಎಷ್ಟು? 3 ಭಾಗ. ಇನ್ನೊಬ್ಬಂದು ಎಷ್ಟು? 3. ಇನ್ನೊಬ್ಬರದು 4 ಅಂತ ಹೇಳ್ತಿದ್ದಾರೆ. ಓಕೆನಾ, ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದ್ರೆ, 9 ವರ್ಷದ ಹಿಂದೆ ಬಿಫೋರ್ 9 years ಬಿಫೋರ್ ಟೋಟಲ್ ಏಜ್ ಆಫ್ ದೆಮ್ ಈಸ್ 69. ಹಾಗಾದ್ರೆ ಇವರದು ಒಟ್ಟು ಎಷ್ಟು ಜನ ಇದ್ದಾರೆ ಇಲ್ಲಿ? 3 ಜನ. 3 ಜನ ನಮ್ಮ ವಯಸ್ಸಿನ ಮೊತ್ತ ಎಷ್ಟು? 12. 5 3 8. 8 ಪ್ಲಸ್ 4 ಹಾಗಾದ್ರೆ ವಯಸ್ಸಿನ ಮೊತ್ತ 12 ಅಂತ ಗೊತ್ತಿದೆ. ಈ 12 ಅಂದ್ರೆ ಅವ್ರು ಎಷ್ಟು ಹೇಳ್ತಿದಾರಪ್ಪ? 69 ಅಂತ ಹೇಳ್ತೀರಾ. ಆದ್ರೆ ಇದು ಬಂದು ಏನಿದು? ಪ್ರೆಸೆಂಟ್ ಇಂದು. ಹಾಗಾದ್ರೆ ಈ 69 ಯಾವತ್ತಿಂದು? ಯಾವತ್ತರದು? 9 years ಬಿಫೋರ್ ಅಲ್ವಾ? ಹಾಗಾದ್ರೆ 9 ವರ್ಷ ಹಿಂದೆ ಇತ್ತು ಅಂದ್ರೆ ಇವತ್ತಿಗೆ ಎಷ್ಟು ಅಂದ್ರೆ, ಇಲ್ಲಿ ನೋಡಿ, ಎಷ್ಟು ಜನ ಇಲ್ಲಿ ಎಷ್ಟಿದೆ? ಎಷ್ಟಿದ್ದಾರೆ? 9 years ಬಿಫೋರ್. ಹಾಗಾದ್ರೆ ಎಷ್ಟು ಜನ ಇದ್ದಾರೆ ನಮ್ಮ ಹತ್ರ? 3 ಜನ ಇದ್ದಾರೆ. ಹಾಗಾದ್ರೆ 69 ಮೈನಸ್ 9 ಮಾಡ್ಬೇಕಾ? ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ? ಬಿಫೋರ್, ಹಿಂದೆಗಡೆ ಇದ್ದಾರೆ. ಇವತ್ತಿಗೆ ಬರ್ಬೇಕು ಅಂದ್ರೆ ಏನಾಗಬೇಕು? ಪ್ಲಸ್ ಮಾಡಬೇಕು. ಓಕೆನಾ, ಒಟ್ಟು ಇಲ್ಲಿ ಎಷ್ಟು ಜನ ಇದ್ದಾರೆ? 3 ಮೆಂಬರ್ಸ್. ಓಕೆನಾ, ಒಬ್ಬೊಬ್ಬರಿಗೆ ಎಷ್ಟು ವರ್ಷ ಜಾಸ್ತಿ ಆಗುತ್ತೆ? 9 ವರ್ಷ ಇಂಟು 9. 69 ಪ್ಲಸ್ 9 3s 20. ಓಕೆನಾ, ಎರಡು ಮಾಡಿ. 69 ಪ್ಲಸ್ 27 96. ಓಕೆನಾ, ಬರ್ದ್ರಾ? ಓಕೆನಾ, ಆಯ್ತು. ಈಗ 12 ಅಂದ್ರೆ ಎಷ್ಟಪ್ಪ? 96. ಇಷ್ಟು ಜನದಲ್ಲಿ ದೊಡ್ಡವರು ಯಾರು? ದೊಡ್ಡವ್ರ ತಾನೇ ಕೇಳ್ತಿರೋದು. 5 ದೊಡ್ಡವರು, 3 4 ಯಾರು? 5 ಬರ್ಕಂತೀನಿ. ಓಕೆನಾ, 12 ಇಂದ ಎಷ್ಟು ಸತಿ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 12 8s. ಓಕೆನಾ, 5 ಇಂದ 5 8s ಎಷ್ಟು? 40. ಆಪ್ಷನ್ ಅಲ್ಲಿ ಇದೆಯಾ? ಆಪ್ಷನ್ ಡಿ 40. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ ರೇಷಿಯೋ ಆಫ್ ದಿ ಏಜ್ ಆಫ್ 3 persons are 11:8:10. 15 years before total age of them is 187. What is the present age of elder one? ಓಕೆನಾ, ಹಾಗಾದ್ರೆ ಇಲ್ಲಿ ಏನ್ ಹೇಳ್ತೇನೆ, 3 ಜನ ಇದ್ದಾರಂತೆ. ಯಾರ್ಯಾರಪ್ಪ 3 ಜನ? 11 ವರ್ಷದ ಒಬ್ಬನವನು, 11 ಭಾಗದವರು ಒಬ್ರು, 8 ಭಾಗದವರು ಒಬ್ರು, ಇನ್ನೊಬ್ರು 10 ಭಾಗ. ಓಕೆನಾ, ನೆಕ್ಸ್ಟ್ 15 years ಬಿಫೋರ್ ಟೋಟಲ್ ಏಜ್. ಟೋಟಲ್ ಏಜ್ ಅಂತಿದ್ರೆ ನಾವು ಇವ್ರನ್ನ ಟೋಟಲ್ ಮಾಡ್ಬಿಡೋಣ. 11 ಪ್ಲಸ್ 8 20. ಎಷ್ಟು? 19 ಪ್ಲಸ್ 10 20. ಓಕೆ, ಆಯ್ತಲ್ವಾ? ನೆಕ್ಸ್ಟ್ ಅಲ್ಲಿಂದ ಬಂತೀವಿ ಅಂದ್ರೆ 15 years ಬಿಫೋರ್ ಎಷ್ಟು ಇತ್ತಂತ ಅವ್ರ ಏಜ್? 187. ನಾವು ಬರ್ದ್ಬಿಡೋಣ. 187 ಯಾವತ್ತದು? ಇವತ್ತಿಂದಲ್ಲ, 15 years ಬಿಫೋರ್ದು ಅಲ್ವಾ? ಹಾಗಾದ್ರೆ ಇವಾಗ ಏನ್ ಬೇಕು? 15 ವರ್ಷ. ಆದ್ರೆ ಏನ್ ಮಾಡ್ತೀವಿ? ಆಡ್ ಮೈನಸ್ ಆಡ್. 15 3s 45. ಆಡ್ ಮಾಡಿ 232. ಓಕೆನಾ, ಹಾಗಾದ್ರೆ ಈ 29ಗೆ 29 ಅಂದ್ರೆ ಏನು? 232. ಹಾಗಾದ್ರೆ ನನಗೆ ಯಾರು ವಹಿಸ್ಬೇಕು? ಹಿರಿಯವರು. ಇಷ್ಟು ಚಂದಲ್ಲಿ ಯಾರು ದೊಡ್ಡವರು? 11 ದೊಡ್ಡವರು. 11. ಓಕೆ, 29 ಅಲ್ಲಿ ಎಷ್ಟು ಸತಿ ಇಂಟು ಎಷ್ಟು ಸತಿ ಆಗುತ್ತಪ್ಪ?
into 8 into 8. 11 8s are option 88. Okay, write down. ಓಕೆ, ಇಲ್ಲಿ ನೋಡಿ, ಎ ಬಿ ಮತ್ತು ಸಿ ನ ಪ್ರಸ್ತುತ ವಯಸ್ಸಿನ ಅನುಪಾತ 3:5:2. ಎ ಬಿ ಸಿ ಅಂತ 3 ಜನ ಇರ್ತಾರೆ, ಅವರ ವಯಸ್ಸಿನ ಅನುಪಾತ 3:5:2. ಎ ಬಿ ಸಿ ಎಷ್ಟಾದ್ರು ವಯಸ್ಸಿನ ಅನುಪಾತ 3, 5, 2. ಯಾವತ್ತಿಂದ ವಯಸ್ಸಿದು? ಪ್ರೆಸೆಂಟ್ ಇಂದು. ಓಕೆನಾ? 7 ವರ್ಷದ ನಂತರ ಅವರ ವಯಸ್ಸಿನ ಮೊತ್ತವು 7 ವರ್ಷದ ನಂತರ ಅವರ ವಯಸ್ಸಿನ ಮೊತ್ತವು 131. ಆಗ ಮೊತ್ತ ಅಂತಿದ್ದಂಗೆ ಇದು ರೇಷಿಯೋ ಆಡ್ ಮಾಡಿಬಿಡ್ಬೋದಾ? 3 + 5 8 + 2 10. ಅವರ ಟೋಟಲ್ ಏಜ್ ನ ಅನುಪಾತ 10. ಆ 10 ಅಂದ್ರೆ ಏನ್ ಹೇಳ್ಬಿಟ್ಟಿದ್ದಾರೆ? 131 ಅಂತ ಹೇಳಿದ್ದಾರೆ. ಆದ್ರೆ ಈ 131 ಏನ್ ಮಾಡಿದೆ? 7 ವರ್ಷದ ನಂತರದ್ದು, 7 years ಆಫ್ಟರ್ದು. ಹಾಗಾದ್ರೆ ಈಗ 7 ವರ್ಷದ ನಂತರದ್ದು ಎಷ್ಟು ಜನ ಇದ್ದಾರೆ ಇಲ್ಲಿ? 3 ಜನ ಇದ್ದಾರೆ. 3 ಜನ 7 ವರ್ಷದ ನಂತರ 7 3s 21 ಆಡ್ ಮಾಡ್ಬೇಕು, ಮೈನಸ್ ಆಫ್ಟರ್. ಇವಾಗ ಇದೇನ್ ಯಾವತ್ತಿಂದ ವಯಸ್ಸಿದು? ಇವತ್ತಿನ ವಯಸ್ಸು. ಇಲ್ಲಿಂದ 7 ವರ್ಷ ಮುಂದಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡಿ? ಪ್ಲಸ್ ಮೈನಸ್? ಈಗ ಈ ವಯಸ್ಸು ಯಾವತ್ತಿಂದು? 7 ವರ್ಷದ ಮುಂದೆದು. ಇವಾಗ ಬರ್ಬೇಕು, ಪ್ಲಸ್ ಮೈನಸ್? ಮೈನಸ್ ಮಾಡಿ 1 10 ಬರುತ್ತೆ. ಹಾಗಾದ್ರೆ ಇಲ್ಲೇ ಬರ್ತೀನಿ. 10 ಭಾಗ ಅಂದ್ರೆ ಎಷ್ಟಪ್ಪ? 110. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಿದ್ರೆ? ಯಾರ್ದು ವಯಸ್ಸು ಕೇಳ್ತಿದ್ರೆ? ಎ ಎಷ್ಟಿದೆ? 10 ಅಂದ್ರೆ ಎಷ್ಟು? ಇಂಟು 11 ಇಂಟು 11. 11 3s 33. ಈ 10 ಯಾರ್ದು? ಸಮ. ಇದು ಯಾವ್ದು ಏಜು? ಏದು. ಹಾಗಾದ್ರೆ ಏನ ವಯಸ್ಸು ಎಷ್ಟು? 33. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ನೋಡಿ, ರೇಷಿಯೋ ಆಫ್ ದಿ ಪ್ರೆಸೆಂಟ್ ಏಜ್ ಆಫ್ ಎ ಬಿ ಅಂಡ್ ಸಿ ಈಸ್ 66:8:9. After 10 years, sum of their age is 214. Then what is the age of B? Okay, A idare, B idare, C idare. A ದು ಎಷ್ಟು ಏಜ್? B ದು ಎಷ್ಟು? C ದು? ಓಕೆನಾ? ಕರೆಕ್ಟಾ? ಹಾಗಾದ್ರೆ ಸಮ್ ಅಂತ ಹೇಳ್ತಾ ಇದ್ದಾರೆ. 3 ಜನದ ಆಡ್ ಮಾಡ್ಬಿಡಿ. ಎಷ್ಟಾಗುತ್ತೆ? 6 + 8 14 + 9 20. ಸಮ್ ಆಫ್ ದಿ ಏಜ್ ಗೊತ್ತಾಯ್ತು. ಹಾಗೆ 23 ಅಂದ್ರೆ ಏನ್ ಹೇಳ್ತಾ ಇದಾರಪ್ಪ? 214. ಹಾಗಾದ್ರೆ ಇದು ಪ್ರೆಸೆಂಟ್, ಇದು ಆಫ್ಟರ್. ಆಫ್ಟರ್ ಅಂದ್ರೆ ಪ್ರೆಸೆಂಟ್ ಬರ್ಬೇಕಾದ್ರೆ ಮೈನಸ್ ಮಾಡ್ತೀನಿ. ಓಕೆನಾ? ಆಯ್ತು. ಹಾಗಾದ್ರೆ ಎಷ್ಟು ಜನ ಇದ್ರೆ ಒಟ್ಟು? 3 ಮೆಂಬರ್ಸ್. ಎಷ್ಟು ವರ್ಷ ನಂತರದ್ದು? 10. 10 × 3 30ನ ಮೈನಸ್ ಮಾಡಿ 184 ಬಂತು. 184. ಹಾಗಾದ್ರೆ 23 ವರ್ಷ. 23 ವರ್ಷ ಅಂದ್ರೆ 184 ಆಗುದ್ರೆ ಯಾರು ವಯಸ್ಬೇಕು ನನಗೆ? ಬಿ ನ ವಯಸ್ಸು. ಬಿ ಎಷ್ಟು? 23 ಇಂದ ಇದು ಎಷ್ಟು ಸತಿ ಇಂಟು ಆಗುತ್ತೆ? ಎಷ್ಟು ಸತಿ ಆಗುತ್ತಪ್ಪ? ಇಂಟು 8. 8 8s ಆಪ್ಷನ್ ಎ 64. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ದ ಸಮ್ ಆಫ್ ದ ಏಜ್ ಆಫ್ ಸನ್ ಅಂಡ್ ಫಾದರ್. ದ ಸಮ್ ಆಫ್ ದಿ ಏಜ್ ಆಫ್ ಸನ್ ಮತ್ತೆ ಫಾದರ್ ಇರ್ತಾರೆ. ಅವರಿಬ್ಬರ ವಯಸ್ಸಿನ ಮೊತ್ತ ಕೊಟ್ಟಿದ್ದಾರೆ. ಎಷ್ಟು? 92. ತಂದೆದು ಮತ್ತು ಮಗನ ವಯಸ್ಸಿನ ಮೊತ್ತ. ನೆಕ್ಸ್ಟ್ 6 years ago, 6 ವರ್ಷದ ಹಿಂದೆ
ತಂದೆಯ ವಯಸ್ಸು ಫಾದರ್ ವಾಸ್ ತ್ರೀ ಟೈಮ್ಸ್ ಆಸ್ ಓಲ್ಡರ್ ದೆನ್ ದಿ ಸನ್. ಅಂದ್ರೆ ತಂದೆ ವಯಸ್ಸಿಗೂ ಮತ್ತು ಮಗನ ವಯಸ್ಸಿಗೆ ನಡುವಿನ ಎಷ್ಟು 6 ವರ್ಷದ ಹಿಂದೆ ಮಗನ ವಯಸ್ಸು 1 ಭಾಗ ಇದೆ, ತಂದೆ ವಯಸ್ಸು ಎಷ್ಟು ಭಾಗ ಐತಂತೆ 3 ಭಾಗ ಆಯ್ತು. ಅದು ಯಾವತ್ತು? 6 ವರ್ಷದ ಹಿಂದೆ. ಓಕೆನಾ? ಹಾಗಾದ್ರೆ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್? ತಂದೆ ವಯಸ್ಸು ಎಷ್ಟು, ಮಗನ ವಯಸ್ಸು ಎಷ್ಟು? ಯಾವಾಗ? ಪ್ರೆಸೆಂಟ್ 6 ವರ್ಷದ ಹಿಂದೆ ಅದು. ಇವತ್ತು ಅವರ ತಂದೆದ ಎಷ್ಟು ವಯಸ್ಸು, ಮಗದ ಎಷ್ಟು ವಯಸ್ಸು ನೋಡೋಣ. ಓಕೆ, ಇಲ್ಲಿ ನೋಡಿ, ಯಾಕೆಂದ್ರೆ ಕನ್ಫ್ಯೂಷನ್ ಆದ ಬೇಡ. ಇಲ್ಲಿ ಏನ್ ಹೇಳಿದಾರೆ ಕಂಡಿಡಿ, ಫಾದರ್ ಮತ್ತೆ ಸನ್ ಅಲ್ವಾ, ಅದೇ ತರ ಬರ್ಕೊಂಬಿಡಿ. ಇವ್ರು ಫಾದರ್ ಇದಾರೆ ಮತ್ತೆ ಸನ್ ಇದಾರೆ. ಓಕೆನಾ? ಇಲ್ಲಿ ಏನ್ ಹೇಳ್ತಿದ್ರೆ 6 years ago, ಇಲ್ಲಿ ನೋಡಿ 6 years ago ಫಾದರ್ ವಾಸ್ 3 times ದಿ ಓಲ್ಡರ್ ದೆನ್ ಸನ್. ಹಾಗಾದ್ರೆ 3 times ದಿ ಓಲ್ಡರ್ ದೆನ್ ಸನ್. ಹಾಗಾದ್ರೆ ತಂದೆ ವಯಸ್ಸು ಎಷ್ಟಿತ್ತಂತೆ? ಮಗನ ವಯಸ್ಸು ಎಷ್ಟಿತ್ತು? 1 ಭಾಗ ಇತ್ತು. ಓಕೆನಾ? ಹಾಗಾದ್ರೆ ಇದು ಯಾವತ್ತಿನ ರೇಷಿಯೋ? 6 years ಬಿಫೋರ್ ಆಫ್ಟರ್? ಬಿಫೋರ್ ಆಯ್ತು. ನೆಕ್ಸ್ಟ್ ನಮ್ಗೆ ಏನ್ ಹೇಳ್ತಿದೆ, ದ ಸಮ್ ಆಫ್ ದ ಏಜ್ ಆಫ್ ದಿ ಸನ್ ಅಂಡ್ ಫಾದರ್. ಅವರಿಬ್ಬರದು ವಯಸ್ಸಿಂದು ಟೋಟಲ್ ಎಷ್ಟಂತೆ? 92 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ರೇಷಿಯೋ ಬರ್ದ್ಬಿಡಿ. ರೇಷಿಯೋ ಅಲ್ಲಿ 4 ಅಂದ್ರೆ ಏನು 92 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ 92 ಅಂತ ಹೇಳ್ತಿದಾರಲ್ವಾ, ಈಗ 92 ಏನಾಗುತ್ತೆ? ಇದು ಬಂದು ಯಾವತ್ತದು? 6 ವರ್ಷದ ಹಿಂದೆ ಇದ್ರು, ಇದು ಇವತ್ತದು. ಹಾಗಾದ್ರೆ 6 ವರ್ಷ ಹಿಂದಕ್ಕೆ ಹೋಗೋಣ. ಪ್ರೆಸೆಂಟ್ ಇಂದ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಪ್ಲಸ್? ಏನ್ರ ಮೈನಸ್. ಆಯ್ತಾ? ಎಷ್ಟು ವರ್ಷ ಹಿಂದಕ್ಕೆ ಹೋಗ್ಬೇಕು? ಎಷ್ಟು? 6 ವರ್ಷ. 6 ವರ್ಷ ಪ್ಲಸ್ 6 ವರ್ಷ ಮೀನ್ಸ್ 12 years. 12 years ಮೈನಸ್ ಮಾಡಿ ಎಷ್ಟು? 80 ಅಲ್ವಾ? ಹಾಗಾದ್ರೆ 4 ಅಂದ್ರೆ ಎಷ್ಟು? 80 ಭಾಗ. ತಂದೆದ ಎಷ್ಟು? 3 ಭಾಗ ಅಲ್ವಾ? 3 ಭಾಗ ಅಂದ್ರೆ ಎಷ್ಟು? ಮಗುಂದ ಎಷ್ಟು? 1 ಭಾಗ. ಎಷ್ಟಾಗುತ್ತೆ? 4 ಇಂದ ಎಷ್ಟು ಸತಿ ಹೋಗುತ್ತೆ? 4 into 20 80. 4 3s 60. ಎಲ್ರ 60 into 20 ಎಷ್ಟು? ಓಕೆ, ಆಪ್ಷನ್ ಇದೆಯಾ? ರೈಟಾ ಅಲ್ವಾ? ರೈಟ್ ಅಲ್ವಾ? ಇಲ್ಲ. ಈ ವಯಸ್ಸು ಯಾವತ್ತಿಂದು? ಯಾವತ್ತದು? 6 ವರ್ಷ ಹಿಂದೆದು. ಮುಂದಕ್ಕೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? +6 ಎಷ್ಟಾಗುತ್ತೆ? 66. ತಂದೆಗೆ ಮಗನಿಗೆ 26. ಆಪ್ಷನ್ ಡಿ ನಾ ಸರಿ? ಬಿ ಸರಿ ಸರ್. ಆಪ್ಷನ್ ಬಿ ಸರಿ. ಓಕೆ, ಅರ್ಥ ಆಯ್ತಣ್ಣ? ಸರಿ, ಆಪ್ಷನ್ ಅಲ್ಲಿ ಸಿಕ್ತು 60 22 ಹಾಕ್ಬಿಡ್ತೀನಿ. ನೋಡ್ಕೊಳ್ರಿ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಸಮ್ ಆಫ್ ದ ಏಜ್ ಆಫ್ ಸನ್ ಅಂಡ್ ಫಾದರ್ ಈಸ್ 140. 15 years ago father was 5 times the old as the son. Okay, what is the present age of father and son respectively? Okay, ಹಾಗಾದ್ರೆ ಇಲ್ಲಿ ಯಾರ್ಯಾರು ಇದಾರಂತೆ? ಫಾದರ್ ಇದಾರೆ, ಸನ್ ಇದಾರೆ. ಓಕೆನಾ? ಇಲ್ಲೇನ್ ಹೇಳ್ತಿದ್ರೆ 15 years ago father was 5 times the son. ಹಾಗಾದ್ರೆ ಫಾದರ್ ಎಷ್ಟು? ಸನ್ ಯಾವತ್ತಿಂದು? ಯಾವತ್ತದ? 14 15 15 years ಬ್ಯಾಕ್ ಅಲ್ವಾ? ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಸಮ್ ಅಲ್ವಾ ಕೊಟ್ಟಿರೋದು? ಸಮ್ ಅಂತಿದ್ದಾರೆ. ಇವೆರಡನ್ನ ಆಡ್ ಮಾಡ್ಬಿಡಿ. ಎಷ್ಟಪ್ಪ? 6 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ 6 ವರ್ಷ ಅಂದರೆ ಏನ್ ಹೇಳ್ತಿದ್ರು? 114 ಅಂತ ಹೇಳಿದ್ರು. ಈ 114 ಯಾವತ್ತದು? ಈ 114 ಯಾವತ್ತು? ಪ್ರೆಸೆಂಟ್ ಏಜ್. ಇದು ಯಾವತ್ತದು? 15 ವರ್ಷ ಹಿಂದೆದು. ಹಾಗಾದ್ರೆ 15 ವರ್ಷ ಹಿಂದಕ್ಕೆ ಹೋಗೋಣ ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಒಬ್ರಿಗೆ 15 ವರ್ಷ, ಇನ್ನೊಬ್ರಿಗೆ 15 ವರ್ಷ. ಟೋಟಲ್ ಎಷ್ಟಾಗುತ್ತೆ? 30 years. ಮಾಡಿ ಮೈನಸ್ ಮಾಡಿ. ಎಷ್ಟು? 84. 6 ಅಂದ್ರೆ ಎಷ್ಟು? 84. ಹಾಗಾದ್ರೆ 6 ಇಂದ ಎಷ್ಟು ಸತಿ ಇಂಟು ಹೋಗುತ್ತೆ?
14 ಸರ್. ಇಂಟು 14 5 ಇಂದ ಇಂಟು 14 ಮಾಡಿ 5 14 70. ಎಷ್ಟು 70 ಇಲ್ಲಿ ಇಂಟು 14 ಮಾಡಿ ಎಷ್ಟು 14 ಬಂತು. ಈ ಏಜ್ ಯಾವತ್ತದು 15 ವರ್ಷದ ಹಿಂದೆ ವಯಸ್ಸಿತ್ತು. ಇವತ್ತು ವಯಸ್ಸು ಬೇಕಲ್ವಾ? 15 ವರ್ಷ ಮುಂದಕ್ಕೆ ಹೋಗೋಣ. ಪ್ಲಸ್ 50 ಎಷ್ಟಾಗುತ್ತೆ 85 ಪ್ಲಸ್ 50 ಎಷ್ಟಾಗುತ್ತೆ 29. ಹಾಗಾದ್ರೆ ಫಾದರ್ ಏಜು ಮತ್ತೆ ಸನ್ ಏಜು, ಫಾದರ್ ಎಷ್ಟು ಸನ್ ಇಸ್ ಈಕ್ವಲ್ ಟು 85 ಅಂಡ್ 29 ಇದೆಯಾ? ಆಪ್ಷನ್ ಸಿ. ಓಕೆ ಓಕೆ, ಇದು ನಿಮ್ಮ ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಹೋಮ್ವರ್ಕ್ ಮಾಡಿ. ಓಕೆ, ಥ್ಯಾಂಕ್ ಯು.